ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ ಕರೆದು ತೆರೆದು ತೋರಿಸಿದೆ ಮಹಾಮನೆಯ ಬಿರುಕನು ಜಾತಿಯನ್ನು ಬಿಡಲು ಲಕ್ಷ ಲಕ್ಷ ಜನರನ್ನು ಕಟ್ಟಿ ಕ್ರಿಯಾರಂಗ ಕಿಳಿದ ಸ್ವಾಭಿಮಾನಿ ಸಮುದ್ರ 133 ವರ್ಷಗಳ ಹಿಂದಿನ ಭಾರತವನ್ನ 133 ವರ್ಷಗಳ ನಂತರದ ಭಾರತವನ್ನ ನೀವು ಊಹಿಸಿಕೊಂಡ್ರೆ ಅಂಬೇಡ್ಕರ್ ಏನನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಕಲ್ಪಿಸ್ಕೋಬಹುದು. 133 ವರ್ಷಗಳ ಹಿಂದಿನ ಭಾರತ ನಿಮ್ಮ ಕಲ್ಪನೆಗೂ ಕೂಡ ಸಿಗಲ್ಲ, ನೀವು ಕಲ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಅಷ್ಟು ನಾವಿಷ್ಟೇ ಭಾರತವನ್ನ ಬಹಳ ಅದ್ಭುತವಾದ ದೇಶ ಅಂತ ಹೇಳಿದ್ರೂ ಕೂಡ ದಲಿತರ ವಿಚಾರದಲ್ಲಿ, ಮಹಿಳೆಯರ ವಿಚಾರದಲ್ಲಿ ನಾವು ನಡ್ಕೊಳ್ತಾ ಇದ್ದಂಥ ರೀತಿಗೂ 133 ವರ್ಷದ ನಂತರ ನಾವು ಅವರ ಜೊತೆ ನಡ್ಕೊಳ್ತಾ ಇರುವಂಥ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಬಂದಿರುವಂಥದ್ದೇ ಅಂಬೇಡ್ಕರ್ ಇಂದ ಅನ್ನೋದನ್ನ ನಾವು ನೆನಪಿಸ್ಕೋಬೇಕು. ಅಂಬೇಡ್ಕರ್ ಅನ್ನ ಒಂದು ಜಾತಿಗೆ ಸೀಮಿತಗೊಳಿಸಿ ನೋಡುವಂತದ್ದು ತುಂಬಾ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದು ಇವಾಗ ಸ್ವಲ್ಪ ಬಿಟ್ಟು ಹೋಗ್ತಾ ಇದೆ. ಇಲ್ಲ, ಅಂಬೇಡ್ಕರ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಬರೀ ದಲಿತರಿಗೆ ಸೀಮಿತವಾದಂತಹ ವ್ಯಕ್ತಿ ಅಲ್ಲ, ನಾವೇನಾದ್ರೂ ಹಾದು ನೋಡದೆ ತುಂಬಾ ಕಳ್ಕೊಳ್ತೇವೆ ಅನ್ನುವಂತಹ ಏನದು ಒಂದು ತಿಳುವಳಿಕೆ ಇತ್ತೀಚೆಗೆ ಬಂದಿದೆ. ಹಾಗಾಗಿ ನೀವುಗಳು ನಿಮ್ಮ ತಲೆಯಲ್ಲಿ ಏನಾದರೂ ಆ ಥರದ್ದು ಏನಾದರೂ ಇಟ್ಕೊಂಡಿದ್ರೆ ದಯವಿಟ್ಟು ಆರಂಭದಲ್ಲಿ ಬಿಟ್ಬಿಡಿ. ಅಂಬೇಡ್ಕರ್ ಒಂದು ಜಾತಿಗೆ ಸೇರಿದಂಥವ್ರಲ್ಲ. ರಾಣಿ ಇನ್ನು ಮುಂದೆ ರಾಜ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟೋದಿಲ್ಲ, ನಮ್ಮ ಮತದಾನದ ಬಾಕ್ಸ್ನಿಂದ ಹುಟ್ಟರೆ ಅಂತ ಹೇಳ್ತಾರೆ. ಸಂವಿಧಾನ ಮತ್ತು ಮೀಸಲಾತಿ ಇದರ ಆಚೆಗೂ ಕೂಡ ನಾವು ಅಂಬೇಡ್ಕರ್ ಅವರನ್ನ ಅಧ್ಯಯನ ಮಾಡಬೇಕು ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಸದಾ ಜಾಗೃತವಾಗಿರ್ಬೇಕು ಅಂತೇಳಿ ನಾನು ಬಯಸ್ತೇನೆ. ಏಕತೆಯನ್ನ ನಾವು ತೋರಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಈ ಒಂದು ಸಂವಿಧಾನದಲ್ಲಿ ಅವರು ನೀಡಿರುವಂತಹ ಕೊಡುಗೆಗಳು. ಅಂದ್ರೆ ಯಾವ ರೀತಿ ಜೀವನವನ್ನ ಮಾಡಬೇಕು, ಯಾವ ರೀತಿ ಒಂದು ಸಮಾಜದಲ್ಲಿ ನಾವು ಒಗ್ಗಟ್ಟಾಗಿ ನಾವು ಜೀವನವನ್ನ ಮಾಡಬೇಕು, ಸಮಾನತೆಯಿಂದ ನಾವು ಜೀವನವನ್ನ ಮಾಡಬೇಕು ಅನ್ನೋದನ್ನ ಕೊಟ್ಟಿರುವಂತಹದ್ದು ಈ ಸಂವಿಧಾನದ ಮೂಲಕ ಕೊಟ್ಟಿರುವಂತವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ, ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ, ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ, ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ.